ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಈ ಸಂಚಿಕೆಯ ಮೊದಲನೇ ನಾಮ ಸ್ವಾತ್ಮಾನಂದ ಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿ. ಇದರ ಅರ್ಥ ಬ್ರಹ್ಮಾದಿಗಳ ಆನಂದದ ಸಮೂಹವೇ ತನ್ನ ಸ್ವಾತ್ಮಾನಂದದ ಲೇಷವಾಗಿರುವವಳು ಅಂತ ಅರ್ಥ. ಇಲ್ಲಿ ಲೇಷ ಅಂದರೆ ಸ್ವಲ್ಪ ಮಾತ್ರ ಅಂತ ಅರ್ಥ. ಆನಂದ ಸಂತತಿ ಅಂತಂದರೆ ಆನಂದದ ಸಮೂಹ, ಆನಂದದ ಒಟ್ಟೂ ಮೊತ್ತವಾಗಿರುವವಳು ಅಂತ ಅರ್ಥ. ಈ ನಾಮ ಯಾವ ವಿಷಯ ಹೇಳ್ತಾ ಇದೆ ಅಂದರೆ, ಈ ಸ್ವಾತ್ಮಾನಂದದ ಸ್ಥಿತಿ ಅಥವಾ ಸ್ವಾನಂದದ ಸ್ಥಿತಿಯಲ್ಲಿ ಇರುವಂಥ ಈ ಚೈತನ್ಯ ತತ್ವ ಏನಿದೆ, ಈ ಚೈತನ್ಯ ತತ್ವದ ಆನಂದಕ್ಕೆ ಇಡೀ ಲೋಕಾಂತರಗಳ ಜೀವಿಗಳು ಪಡುವ ಆನಂದ ಇದೆಯಲ್ಲ, ಅದು ಆಬ್ರಹ್ಮ ಕೀಟ ಪರ್ಯಂತ ಅಂತ ಹೇಳ್ತೀವಲ್ಲ, ಆ ರೀತಿ ಇರುವೆಯಿಂದ ಹಿಡಿದು ಬ್ರಹ್ಮನವರೆಗೆ ಅಂತ. ಅಂದರೆ ಅತೀ ಸಣ್ಣ ಜೀವಿಯಿಂದ ಹಿಡಿದು ಅತಿ ಶ್ರೇಷ್ಠವಾಗಿರುವಂತಹ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ, ಅಲ್ಲಿ ತನಕ ಅವರು ಪಡುವಂತಹ ಆನಂದದ ಒಟ್ಟು ಮೊತ್ತ ಎಷ್ಟಿದೆ, ಆ ಒಟ್ಟು ಮೊತ್ತವೂ ಕೂಡ ಇದರ ಒಂದು ಅಂಶ ಮಾತ್ರ ಆಗಿರ್ತದೆ ಅಂತ. ಆ ಸ್ವಾನಂದ ಅನ್ನುವಂಥದ್ದು ಅಷ್ಟು ದೊಡ್ಡ ಆನಂದದ ಕಡಲು ಅಂತ ಹೇಳ್ತಾ ಇದೆ. ಈ ಸ್ವಾನಂದ ಅಂತಂದರೆ ಅದು ಮಾತೆಯ ಸ್ಥಿತಿಯೂ ಹೌದು, ನಮ್ಮೆಲ್ಲರ ಸ್ವರೂಪವೂ ಹೌದು. ಹಾಗಾಗಿ ವಾಗ್ದೇವಿಯರು ಈ ಆನಂದದ ರಹಸ್ಯವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಈ ಚೈತನ್ಯ ಅವಳೊಂದು ಆನಂದದ ಸಮುದ್ರ, ಆ ಆನಂದದ ಕಡಲು ನಮ್ಮ ಒಡಲಲ್ಲೇ ಇದೆ, ಅಥವಾ ನಮ್ಮ ಒಡಲು ಆ ಆನಂದದ ಕಡಲಿನ ಒಂದಲೆ, ಲಹರಿ. ಆ ಕಡಲಿನಿಂದ ಬೇರೆಯಾಗಿ ಈ ಒಡಲ ಅಲೆಗೆ ಅಸ್ತಿತ್ವವೇ ಇಲ್ಲ. ಕಡಲಿನದ್ದೇ ಅಲೆ, ಕಡಲು ಕಾಣಲ್ಲ, ಅಲೆ ಕಾಣುತ್ತೆ. ಯಾವಾಗ ಈ ಕಾಣುವ ಅಲೆ ಕಾಣದ ಕಡಲನ್ನು ತನ್ನೊಳಗೆ ಶೋಧಿಸಿ, ನಾನೂ ಕೂಡ ಆ ಕಡಲೇ ಹೊರತು ಬರೀ ಈ ಒಡಲಲ್ಲ, ಈ ಒಡಲಿನಲ್ಲೇ ಕಡಲು ಹುದುಗಿದೆ, ವ್ಯಾಪಿಸಿದೆ, ಅದೇ ಕಡಲ ನೀರೇ ನಾನು, ಅಂದರೆ ಅದೇ ಆನಂದದ ಕಡಲ ನೀರೇ ನಾನು. ಆನಂದದ ಕಡಲ ನೀರು ಅಂತಂದರೆ ಏನಾಯಿತು? ನಾನು ಆನಂದವೇ ಅಂತಾಯ್ತಲ್ಲ. ಈ ನಿಜವನ್ನು ಶೋಧಿಸಿ ಸಾಧಿಸಿ ಆ ಆನಂದದ ಕಡಲಲ್ಲಿ ಒಂದಾಗಿ ಬೆರೆತು ತನ್ನ ಒಳ ಆನಂದವನ್ನು ಅನುಭವಿಸುವ ಬಗೆಯನ್ನೇ ಸ್ವಾನಂದ ಅಥವಾ ಸ್ವಾತ್ಮಾನಂದ ಅಂತ ಉಪನಿಷತ್ತುಗಳು ಹೇಳ್ತವೆ. ಎಲ್ಲರ ಮೂಲ ಸ್ವರೂಪವೂ ಕೂಡ ಇದೇ ಸ್ವಾತ್ಮಾನಂದವೇ. ಹಾಗಾಗಿಯೇ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವೆಲ್ಲರೂ ಹುಡುಕ್ತಾ ಇರೋದು ಅದೇ ಖುಷಿಯನ್ನೇ, ಅದೇ ಆನಂದವನ್ನೇ ಅಲ್ವಾ? ಆ ಆನಂದಕ್ಕಾಗಿಯೇ ನಮ್ಮೆಲ್ಲರ ಜೀವನದ ಎಲ್ಲ ಉದ್ದೇಶಗಳೂ ಕೂಡ. ಹಾಗಾಗಿಯೇ ಈ ಮೂಲ ಮಹದಾನಂದವಾದ ಸ್ವಾತ್ಮಾನಂದದ ಕಡಲನ್ನು ಒಂದು ಸಲ ಸೇರಿಬಿಟ್ಟವನಿಗೆ ಮತ್ತೆ ಈ ಪ್ರಪಂಚದಲ್ಲಿ ಮತ್ಯಾವ ಹಸಿವು ದಾಹವೂ ಕೂಡ ಇಲ್ಲವೇ ಇಲ್ಲ. ಸ್ವಾನಂದಾಮೃತ ತೃಪ್ತಿ ಅದು. ಹಾಗಾಗಿಯೇ ಶ್ರೀಧರ ಸ್ವಾಮಿಗಳು ಸ್ವರೂಪ ಸ್ಥಿತಿಯನ್ನು ಹೇಳುವಾಗ ಸ್ವಾನಂದಾಮೃತ ತೃಪ್ತಾಯ ಅಂತ ಸ್ತುತಿ ಮಾಡಿರೋದು. ಈ ಪರಮಾನಂದದ ಸ್ಥಿತಿಯೇ ಈ ಆತ್ಮಚೈತನ್ಯ ಅಂತ ನಾವು ಪ್ರಸ್ತುತವಾಗಿ ಹೇಳ್ತಾ ಇರುವ ಲಲಿತಾಂಬಿಕೆಯ ನಿಜವಾದ ನೆಲೆ, ಅಥವಾ ಪರಮಾನಂದವೇ ಅವಳು. ಈ ಆನಂದವನ್ನೇ ನಿಜವಾಗಿ ಮನುಷ್ಯ ಸಾಧನೆಯಿಂದ ಅಥವಾ ಶೋಧನೆಯಿಂದ ಸಾಧಿಸಿಕೊಳ್ಳಬಹುದಾದಂಥ ಅತ್ಯಂತ ಶ್ರೇಷ್ಠ ಗರಿಷ್ಠ ಪರಮಸ್ಥಿತಿ. ಈ ಪರಮಾನಂದದ ಸ್ಥಿತಿ ಅದು ನಿಜವಾಗಿ ಭಗವತ್ ಸ್ಥಿತಿ. ಈ ಇಡೀ ಸೃಷ್ಟಿಯಲ್ಲಿ ಸೃಷ್ಟಿಕರ್ತನಿಂದ ಹಿಡಿದು ಲೋಕಾಂತರದ ಕೊನೆಯ ಜೀವಿಗಳು ಪಡುವಂಥ ಎಲ್ಲ ಆನಂದದ ಮೊತ್ತಕ್ಕಿಂತಲೂ ಮೀರಿದ್ದು ಈ ಸ್ವಾನಂದಾಮೃತ ತೃಪ್ತಿ ಅಂತಂದರೆ ಅದು ಹೇಗಿರ್ಬೋದು ಅಲ್ವಾ? ಈ ಪರಮಾನಂದದ ಸ್ಥಿತಿಯನ್ನು ಪಡೆದವನಿಗೆ, ಅಂದರೆ ಬ್ರಹ್ಮಜ್ಞಾನ ಅಂತ ನಾವೇನು ಹೇಳ್ತೀವಿ, ಅಥವಾ ಮುಕ್ತ ಸ್ಥಿತಿ ಅಂತ ನಾವೇನು ಆಡು ಮಾತಿನಲ್ಲಿ ಬಳಸ್ತೀವಿ, ಆ ಪರಮಾನಂದದ ಸ್ಥಿತಿಯನ್ನು ಪಡೆದವನಿಗೆ ಮತ್ತೆ ಜನ್ಮಕ್ಕೆ ಬರಬೇಕು ಅಂಥೇಳಿ ಇಲ್ಲ. ಆ ಭಗವತ್ ತತ್ವದಲ್ಲೇ ಅವರು ಸೇರಿ ಹೋಗ್ತಾರೆ, ಪೂರ್ಣರಾಗ್ತಾರೆ ಅಂತ ಈ ನಾಮ ನಮ್ಮ ಚೈತನ್ಯದ ರಹಸ್ಯವನ್ನು ನಮ್ಮ ಸಾಧನೆಯಿಂದ
ನಾವು ಪಡೆಯಬಹುದಾದ ನಮ್ಮದೇ ಪೂರ್ಣ ಆನಂದದ ರಹಸ್ಯವನ್ನು ಕೂಡ ಸೂಚಿಸ್ತಾ ಇದೆ. ಲಲಿತಾಂಬಿಕೆ ಎಂಬ ಆನಂದದ ಚೈತನ್ಯದ ಕಡಲ ಅಲೆಗಳು ನಾವು. ಈ ಹಿಂದಿನ ನಾಮ ತತ್ವಮಸಿ ಅನ್ನುವಂತಹ ವಾಕ್ಯದಲ್ಲಿ ಗುರು ಶಿಷ್ಯನಿಗೆ ಬೋಧಿಸ್ತಾನೆ ಅನ್ನೋ ವಿಷಯ ಬಂದಿತ್ತಲ್ಲ, ನೀನು ಅದೇ ಇದೆಯಾ ಅಂತ ಹೇಳ್ತಾನಲ್ಲ, ಅದನ್ನು ವಾಗ್ದೇವಿಯರು ಈಗ ಪರೋಕ್ಷವಾಗಿ ಈ ಎಲ್ಲ ನಾಮಗಳಿಂದ ನಮಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಸರಿಯಾಗಿ ಈ ಅರ್ಥವನ್ನು ಗ್ರಹಿಸಿ ನಮ್ಮೊಳಗಿರುವಂತಹ ಚೈತನ್ಯ ತತ್ವವನ್ನೇ ನಾವು ಅನುಸಂಧಾನ ಮಾಡಿಕೊಂಡು ನಮ್ಮದೇ ಸ್ವರೂಪಾನಂದದ ಸ್ಥಿತಿಗೆ ಸಾಗಬಹುದು. ಅದೇ ನಮ್ಮ ಸ್ವಾನಂದದ ಸ್ಥಿತಿ. ಈ ಸ್ಥಿತಿಯನ್ನು ತಲುಪಿದ ಮನುಷ್ಯನಿಗೆ ಮತ್ತೇನೂ ಬೇಕಾಗುವುದೇ ಇಲ್ಲ. ಪ್ರಾಪಂಚಿಕವಾದ ಯಾವ ಮೋಹಕ್ಕೂ ಅವನು ಒಳಗಾಗುವುದಿಲ್ಲ ಅನ್ನುವಂಥ ವಿಷಯವನ್ನು ಈ ನಾಮದಲ್ಲಿ ಹೇಳ್ತಾ ಇದ್ದಾರೆ. ಸತ್ಯ ಸುಲಲಿತ ತತ್ವವಾದ ಈ ಭಗವತಿಯ ಪರಮಾನಂದದ ಅನುಭೂತಿ ನಮ್ಮೊಳಗೂ ಕೂಡ ಈ ಲಲಿತಾ ಸಹಸ್ರನಾಮವನ್ನು ಹಾಗೆ ಅನುಷ್ಠಾನ ಮಾಡಿದರೆ, ಹಾಗೆ ಅನುಸಂಧಾನ ಮಾಡಿಕೊಂಡು ನಾವು ನಿತ್ಯ ಪಠನೆ ಮಾಡಿದರೆ ಫಲಿಸ್ಬೋದು ಅಂತ ಈ ನಾಮಗಳೆಲ್ಲ ಬಗೆ ಬಗೆಯಲ್ಲಿ ನಮ್ಮನ್ನು ಎಚ್ಚರಿಸ್ತಾ ಇವೆ. ತಮೋಪಹ ಅಂತ ಒಂದು ನಾಮ ಬಂದಿತ್ತಲ್ಲ, ಅಜ್ಞಾನವನ್ನು ಕತ್ತಲೆಯನ್ನು ಕಳೆಯುವವಳು ಅಂತ. ಹಾಗೆ ನಾವು ಪ್ರಯತ್ನಪೂರ್ವಕವಾಗಿ ನಮ್ಮ ಮನಸ್ಸಿನ ಕತ್ತಲನ್ನು ಕಳ್ಕೊಂಡ್ರೆ ಒಳಗಡೆಯೇ ಇರುವಂತಹ ಸ್ವಾನಂದದ ಬೆಳಕು ನಮ್ಮಲ್ಲಿ ಪ್ರಜ್ವಲಿಸುತ್ತೆ. ಆ ಆನಂದದಲ್ಲಿ ನಿರತನಾದವನಿಗೆ ಮತ್ತೇನು ಬೇಕೇ ಇಲ್ಲ. ಇದೊಂದು ಪರಮ ಗರಿಷ್ಠ ಮಾನವತ್ವದ ಸಿದ್ಧಿ. ಈ ಸಿದ್ಧಿಯನ್ನು ನೀನು ಪಡ್ಕೋಬಹುದು ಅಂತ ಇಲ್ಲಿ ನಮಗೆ ವಾಗ್ದೇವಿಯರು ಸ್ವತಃ ಆ ಸ್ವಾನಂದದ ಸ್ಥಿತಿಯಲ್ಲೇ ಇರುವವರು, ಅವರೂ ಕೂಡ ಅನುಭಾವಿಸಿ ಈ ವಿಷಯವನ್ನು, ಈ ಲಲಿತಾ ಸಹಸ್ರನಾಮವನ್ನು ಯಾವ ರೀತಿ ಸಿದ್ಧಿಗೆ ನಾವು ಒಯ್ಕೊಳ್ಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದರನ್ನೆಲ್ಲ ಬಹಳ ವಿಚಾರ ಮಾಡಿ, ಸರಿಯಾಗಿ ತಿಳ್ಕೊಂಡು, ಸರಿಯಾಗಿ ಚಿಂತನೆ ಮಾಡಿ, ಗ್ರಹಿಸಿ, ಅದರಲ್ಲೇ ಮಗ್ನರಾಗಿ ಪಠಿಸಿ ಸಿದ್ಧಿ ಪಡೆಯಬೇಕಾಗಿ ಇದನ್ನು ಕೇಳುವಂಥ ಮನಸ್ಸುಗಳಿಗೆ ನನ್ನ ಪ್ರಾರ್ಥನೆ. ಮುಂದಿನ ಶ್ಲೋಕವನ್ನು ನೋಡೋಣ. ಪರ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ ಮಧ್ಯಮಾ ವೈಖರಿ ರೂಪ ಭಕ್ತ ಮಾನಸ ಹಂಸಿಕ. ಈ ಶ್ಲೋಕ ಬಹಳ ಮಹತ್ವವಾದ ಸಂಗತಿಯನ್ನು ಹೇಳ್ತಾ ಇದೆ. ಅಂದರೆ ನಮ್ಮ ಮಾತು ಅಥವಾ ಶಬ್ದ, ನಮ್ಮ ಬಾಯಿಯಲ್ಲಿ ಬರುವಂತಹ ಯಾವುದೇ ಶಬ್ದ ಇರಬಹುದು, ಎಲ್ಲಿಂದ ಉತ್ಪತ್ತಿಯಾಗ್ತಾ ಇದೆ, ಹೇಗೆ ಉತ್ಪತ್ತಿಯಾಗ್ತಾ ಇದೆ, ಯಾವ ಸ್ತರದಲ್ಲಿ ಈ ಶಬ್ದ ಉತ್ಪತ್ತಿಯಾಗ್ತಾ ಇದೆ ಅನ್ನುವಂಥ ವಿಷಯವನ್ನು ಈ ಶ್ಲೋಕ ಹೇಳ್ತಾ ಇದೆ. ಇದರಲ್ಲಿ ಪರ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ ಭಕ್ತ ಮಾನಸ ಹಂಸಿಕ. ಈ ಇಡೀ ಶ್ಲೋಕ ಇದೆಯಲ್ಲ, ಈ ಶ್ರೀಚಕ್ರದ ಆರಾಧನೆ ಮಾಡೋರಿದಾರಲ್ಲ, ಅವರು ಈ ನಾಮಗಳಲ್ಲಿ ದೇವಿಯನ್ನು ಆ ಶ್ರೀಚಕ್ರ ಆರಾಧನೆ ಮಾಡ್ತಾ ಮಾಡ್ತಾ ಅನುಸಂಧಾನ ಮಾಡ್ಕೋತಾರೆ. ಇದನ್ನು ಆಮೇಲೆ ನೋಡೋಣ. ಅದಕ್ಕೂ ಮೊದಲು ಮಾತು ಅಥವಾ ಶಬ್ದ ನಮ್ಮೊಳಗೆ ಉತ್ಪತ್ತಿಯಾಗುವಂಥ ಸ್ತರ ಮತ್ತು ಪ್ರಕೃತಿಯಲ್ಲೂ ಕೂಡ ಇದು ಉತ್ಪತ್ತಿಯಾಗುವಂಥ ಸ್ತರ ಹೇಗೆ, ಈ ಆತ್ಮಚೈತನ್ಯ ಅಂತ ನಾವು ಲಲಿತಾಂಬಿಕೆ ಅಂತ ಕರಿತಾ ಇದ್ದೀವಲ್ಲ, ಆ ಶಕ್ತಿ ಶಬ್ದವನ್ನು ಹೇಗೆ ಉತ್ಪತ್ತಿ ಮಾಡ್ತದೆ ಅನ್ನೋ ವಿಷಯವನ್ನು ಈ ಶ್ಲೋಕ ಹೇಳ್ತಾ ಇದೆ. ಮೊದಲು ಅದರ ವಿವರಣೆಯನ್ನು ಒಂದು ಸಲ ನೋಡ್ಕೊಂಡು ಬಿಡೋಣ, ಆಮೇಲೆ ಅರ್ಥ ಚೆನ್ನಾಗಿ ಈ ನಾಮದ್ದು ಆಗ್ತಾ ಹೋಗುತ್ತೆ. ಪರ ಅಂತ ಒಂದು ಸ್ಥಿತಿ, ಆಮೇಲೆ ಪಶ್ಯಂತಿ ಅಂತ ಇನ್ನೊಂದು ಸ್ಥಿತಿ, ಮಧ್ಯಮ ಅಂತ ಒಂದು, ನೆಕ್ಸ್ಟ್ ವೈಖರಿ ಅನ್ನುವಂಥ 4 ಸ್ತರಗಳಲ್ಲಿ ಮಾತು ಮನುಷ್ಯನಲ್ಲಿ ಹುಟ್ಟುತ್ತೆ. ಪರ ಅಂತಂದರೆ ಶಬ್ದ ಹುಟ್ಟೋಕ್ಕಿಂತ ಮೊದಲು, ಯಾವುದೇ ಶಬ್ದ ಅಥವಾ ನಮ್ಮೊಳಗೆ ಮಾತು ಹುಟ್ಟೋಕ್ಕಿಂತ ಮೊದಲು ಒಂದು ಮೌನ ಇರ್ತದಲ್ಲ ಒಳಗಡೆ, ಆ ಮೌನದಿಂದಲೇ ಮಾತು ಹುಟ್ಟುವಂಥದ್ದು. ನಿಜವಾಗಿ ನಾವು ಇದನ್ನು ಲಕ್ಷ್ಯ ಹಾಕೋದಿಲ್ಲ, ಹಾಗಾಗಿ ನಮಗೆ ಗೊತ್ತಾಗೋದಿಲ್ಲ. ಮಾತು ಹುಟ್ಟೋಕ್ಕಿಂತ ಮೊದಲು ಒಂದು ಮೌನ ಇರ್ತದೆ. ಆ ಮೌನದಲ್ಲಿ ಒಂದು ಆಲೋಚನೆ ನಮ್ಮ ಮನಸ್ಸಿಗೆ ಬರ್ತದೆ. ಆ ಮೌನದ ಸ್ಥಿತಿಯನ್ನು ಪರ ಅಂತ ಹೇಳ್ತಾರೆ. ಮೂಲ ಸ್ಥಿತಿ, ಮಾತು ಹುಟ್ಟೋಕ್ಕಿಂತ ಮೊದಲಿನ ಮೂಲ ಸ್ಥಿತಿಯನ್ನು ಪರ. ಮೌನದೊಳಗೆ ಮಾತು ಅಡಕವಾಗಿರುವ ಮೂಲ ಸ್ಥಿತಿ. ಆಮೇಲೆ ಆಲೋಚನೆಗಳು ಬರ್ತಾವಲ್ಲ, ಮಾತಾಡಬೇಕು ಅನ್ನುವಂಥ ಇಚ್ಛೆ
ಮನಸ್ಸಿಗೆ ಉಂಟಾದಾಗ ಒಂದು ಆಲೋಚನೆ ಬರ್ತದೆ ಆ ಮೌನದಿಂದ. ಆ ಮೌನದಿಂದ ಆಲೋಚನೆ ಬರೋದು ಹೇಗೆ ಅಂತಂದರೆ, ಮೌನವನ್ನು ಒಂದು ಬೀಜ ಅಂತ ಇಟ್ಕೊಂಡ್ರೆ ಆ ಆಲೋಚನೆ ಬೀಜ ಮೊಳಕೆ ಒಡೆದ ಸ್ಥಿತಿ. ಆ ಮೊಳಕೆ ಒಡೆದ ಆ ಬೀಜದ ಸ್ಥಿತಿ ಇದರನ್ನು ಪಶ್ಯಂತಿ ಅಂತ ಕರೀತಾರೆ. ಪರ ಆಯಿತು, ಪಶ್ಯಂತಿ ಆಯಿತು. ಮಾತು ಮೊಳಕೆ ಒಡೆದಿದೆ ಈಗ ಮೌನದಿಂದ. ಆಮೇಲೆ ಆ ಆಲೋಚನೆಗಳಲ್ಲಿ ಒಂದು ಸ್ಪಷ್ಟತೆ ಬಂದ ಕೂಡಲೇ ಅದು ಮಧ್ಯಮ ಅನ್ನುವಂಥ ಸ್ತರಕ್ಕೆ ಬರ್ತದೆ. ಅಂದರೆ ನಾನೀಗ ಏನನ್ನು ಮಾತಾಡಬೇಕು ಅನ್ನುವಂತಹ ಒಂದು ಸ್ಪಷ್ಟ ಆಲೋಚನೆ ರೂಪುಗೊಳ್ತದಲ್ಲ, ಅದು ಮಧ್ಯಮ ಸ್ತರ. ಅಥವಾ ಇದು ಇನ್ನೂ ಒಂದು ರೀತಿಯಲ್ಲಿ ಹೇಳ್ತಾರೆ, ಈ ಹಾಡೆಲ್ಲ ಬರ್ತದಲ್ಲ ಆ ಸ್ತರಕ್ಕೆ ಮಧ್ಯಮ ಅಂತ ಹೇಳ್ತಾರೆ. ಸಂಗೀತದ ಸ್ತರವೂ ಕೂಡ ಮಧ್ಯಮ ಸ್ತರ. ಈ ಸ್ತರವನ್ನು ದಾಟಿ ಇನ್ನು ಮಾತು ಹೊರಡ್ತದಲ್ಲ ನಮ್ಮ ಕಂಠದಿಂದ ನಾಲಿಗೆಯ ಮೂಲಕ, ಇದರನ್ನು ವೈಖರಿ ಅಂತ ಹೇಳ್ತಾರೆ. ಅಂದರೆ ಬೀಜ ಮೊಳಕೆ ಒಡೆದ ಮೇಲೆ ಒಂದು ಸಸಿಯಾಗಿ ನಿಲ್ಲೋದು ಮಧ್ಯಮ ಸ್ತರ ಅಂತ ಇಟ್ಕೊಂಡ್ರೆ, ಆ ಸಸಿ ದೊಡ್ಡ ಮರವಾಗಿ ಹರಡಿಕೊಳ್ತದಲ್ಲ, ಇದು ಮಾತಿನ ಮರ. ಅಂದರೆ ವೈಖರಿ ಸ್ತರ, ಮಾತು ವೈಖರಿಯಾಗಿ ಹೊರಹೊಮ್ಮುವಂಥ ರೀತಿ. ಮೌನದ ಬೀಜ, ಯೋಚನೆಯ ಮೊಳಕೆ, ಯೋಚನೆ ಸರಿಯಾಗಿ ಸ್ಪಷ್ಟವಾಗಿ ರೂಪುಗೊಂಡು ಚಿಗುರುವ ರೀತಿ ಮಧ್ಯಮ ಇದು. ಆಮೇಲೆ ಇದು ದೊಡ್ಡ ಮರದಂತೆ ಹೊರಹೊಮ್ಮುವುದು. ಅಂದರೆ ಸ್ಪಷ್ಟ ಒಂದು ಏನು ಹೇಳಬೇಕು ಅಂತ ನಾವು ಅಂದ್ಕೊಂಡಿರ್ತೀವೋ ಆ ಹೇಳುವಿಕೆಯನ್ನು ನಾವು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ರೀತಿ ಏನಿದೆಯಲ್ಲ, ಇದನ್ನು ವೈಖರಿ ಅಂತ ಕರೆಯುವಂಥದ್ದು. ಹಾಗಾಗಿ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅನ್ನುವಂಥ 4 ಸ್ತರಗಳಲ್ಲಿ ಮಾತಿನ ಈ ಶಕ್ತಿ ನಮ್ಮೊಳಗೆ ಹೊರಹೊಮ್ಮುತ್ತಾ ಇರ್ತದೆ. ಈ ವಿಷಯವನ್ನು ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಪರ, ಪ್ರತ್ಯಕ್ಷಿತಿ, ರೂಪ, ಪಶ್ಯಂತಿ, ಪರದೇವತಾ, ಈ ಮಾತುಗಳ ಒಂದೊಂದು ಸ್ತರ ಏನಿದೆ ಅದರನ್ನೆಲ್ಲವನ್ನು ಆ ದೇವತಾ ಶಕ್ತಿ ಅನ್ನೋದಾಗಿಯೇ ಅವರು ಇಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ. ಈ ವಿಷಯವನ್ನು ತಿಳ್ಕೊಂಡು ಈ ಶ್ಲೋಕದ ನಾಮಗಳನ್ನು ಒಂದೊಂದಾಗಿ ನೋಡ್ತಾ ಹೋದರೆ, ಪರ ಅಂತಂದರೆ ಪರಾಸ್ವರೂಪಳು ಅಂತ ಅರ್ಥ. ಈ ಪರಾಸ್ವರೂಪ ಅಂತಂದರೆ ಪರಾಶಕ್ತಿ. ಇನ್ನು ಯಾವ ಶಬ್ದೋತ್ಪತ್ತಿಯ ಕಾರ್ಯವೂ ಉಂಟಾಗದ ಮೂಲ ಮೌನದ ಸ್ಥಿತಿಗೆ ಪರ ಅನ್ನುವಂತೆ ಹೆಸರು. ಈ ಮೂಲ ಮೌನವನ್ನು, ಈ ಪರಾಸ್ಥಿತಿಯನ್ನು ವಾಗ್ದೇವಿಯರು ಇಲ್ಲಿ ಪ್ರತ್ಯಕ್ಷಿತಿ ರೂಪ ಅನ್ನೋದಾಗಿ ಮುಂದಿನ ನಾಮದಿಂದ ಸ್ತುತಿ ಮಾಡ್ತಾರೆ. ಈ ಪ್ರತ್ಯಕ್ಷಿತಿ ರೂಪ ಅಂತಂದರೆ, ಚಿತ್ರೂಪ ಅಂತಂದರೆ ಜ್ಞಾನಸ್ವರೂಪ ಅಂತ ಅರ್ಥ ಅಂತ ಹಿಂದಿನ ನಾಮಗಳಲ್ಲಿ ನೋಡಾಗಿತ್ತಲ್ವಾ. ಆತ್ಮಾಭಿಮುಖವಾಗಿರುವ ಜ್ಞಾನಶಕ್ತಿ ಅಂತ ಪ್ರತ್ಯಕ್ಷಿತಿ ರೂಪ ಅನ್ನುವಂಥ ನಾಮದ ಒಂದು ಅರ್ಥ. ಅಂದರೆ ಶಬ್ದ ಉತ್ಪತ್ತಿಯಾಗುವ ಪೂರ್ವದಲ್ಲಿ ನಮ್ಮ ಹೃದಯದಲ್ಲಿ ಜ್ಞಾನಸ್ವರೂಪಿಯಾಗಿ ಆತ್ಮಾಭಿಮುಖವಾಗಿ ನೆಲೆಸಿರುವಂತಹ ಆ ಜ್ಞಾನಶಕ್ತಿ ಇದೆಯಲ್ಲ, ಇದರನ್ನು ಪರಾಶಕ್ತಿ, ಪ್ರತ್ಯಕ್ಷಿತಿ ರೂಪಳು ಅನ್ನೋದಾಗಿ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ಪಶ್ಯಂತಿ ರೂಪದಿಂದ ಇರುವವಳು ಅಂತರ್ಥ. ಪಶ್ಯಂತಿ ರೂಪ ಅಂದರೆ ನಮ್ಮ ಆಲೋಚನೆಗಳು ನಮ್ಮ ಮಾತಾಗುವ ಮೊದಲು ಆ ಮೂಲ ಮೌನದಿಂದ ಹುಟ್ಟಿದ ಆಲೋಚನೆಗಳ ಸ್ಥಿತಿ, ಅಂದರೆ ಬೀಜ ಮೊಳಕೆ ಒಡೆದಂಥ ಸ್ಥಿತಿಗೆ ಪಶ್ಯಂತಿ ಅಂತ ಹೇಳುವಂಥದ್ದು. ಇನ್ನೊಂದು ಅರ್ಥವು ಈ ಪಶ್ಯಂತಿ ಅನ್ನೋ ನಾಮಕ್ಕಿದೆ, ಸಾಕ್ಷಿ. ಸಂಸ್ಕೃತದಲ್ಲಿ ಪಶ್ಯಂತಿ ಅಂತಂದರೆ ನೋಡುವವಳು ಅಂತ ಅರ್ಥ. ಸಾಕ್ಷಿ ಅಂತ ಇಲ್ಲಿ ತಗೋಬಹುದು. ಅಂದರೆ ಎಲ್ಲವನ್ನು ನೋಡ್ತಾನೆ ಇರ್ತಾಳೆ. ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಗೂ ವ್ಯಾಪಿಸಿ ಎಲ್ಲರ ಒಳಗೂ ಹೊರಗೂ ಇದ್ದು ಸದಾ ಎಲ್ಲರನ್ನ ಗಮನಿಸುವಂಥ ತತ್ವ ಏನಿದೆ, ಸಾಕ್ಷಿ ತತ್ವ, ಇದರನ್ನು ಪಶ್ಯಂತಿ ಅಂತ ಹೇಳ್ತಾರೆ. ನಮ್ಮೊಳಗೆ ಇದರನ್ನು ನೋಡ್ಕೊಳ್ಳೋದಾದರೆ ನಮ್ಮ ಆಡು ಮಾತಿನಲ್ಲಿ ಇದರನ್ನು ಚಿತ್ರಗುಪ್ತ ಅಂತ ಕರಿತೇವೆ. ಯಾಕೆ ಅಂತಂದರೆ ನಾವು ಮಾಡುವ ಆಲೋಚನೆಗಳ ಪೂರ್ವದಲ್ಲಿದ್ದು ಎಲ್ಲ ಆಲೋಚನೆಗಳನ್ನು ಕೂಡ ಗಮನಿಸುವಂಥ ಸ್ಥಿತಿಯೇ ಸಾಕ್ಷಿ ತತ್ವ. ಹಾಗಾಗಿ ಇದರನ್ನು ಚಿತ್ರಗುಪ್ತ ಲೆಕ್ಕ ಇಡ್ತಾನೆ ನಮ್ಮ ಪಾಪಗಳನ್ನು ಪುಣ್ಯಗಳನ್ನು ಅಂತ ಹೇಳುವಂಥದ್ದು. ಅಂದರೆ ಸದಾಕಾಲ ನಾವು ನಿದ್ರೆ ಮಾಡಿದರೂ ಈ ಅರಿವಿನ ಸಾಕ್ಷಿ ಏನಿದೆ ಅದು ನಿದ್ದೆ ಮಾಡದೇನೆ, ಅದಕ್ಕೆ ನಿದ್ದೆಯೇ ಇಲ್ಲ,
ಅದು ಸದಾ ಜಾಗೃತ ಸ್ಥಿತಿ. ಆ ಜಾಗೃತ ಸ್ಥಿತಿಯಲ್ಲಿ ಈ ಶರೀರದ ಮತ್ತು ಈ ಮನಸ್ಸಿನ ಆಲೋಚನೆಗಳೇನು, ಶರೀರದ ಕೆಲಸಗಳೇನು ಅನ್ನೋದನ್ನು ಸದಾ ಕಾಲ ಗಮನಿಸಿಕೊಳ್ತಾ ಇರ್ತದೆ. ನಮ್ಮ ದೇಹದ ಪ್ರತಿಯೊಂದು ಅಣು ಪರಮಾಣುಗಳು ಕೂಡ ಹೇಗೆ ಕೆಲಸ ಮಾಡ್ತಾ ಇವೆ ಅನ್ನೋದನ್ನು ಈ ಸಾಕ್ಷಿಯಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಸಾಕ್ಷಿಯ ಕಣ್ಣು ಅಷ್ಟು ಪ್ರಬಲ, ಅಷ್ಟು ಚುರುಕು ಮತ್ತು ಎಲ್ಲ ಕಡೆಯೂ ವ್ಯಾಪಿಸಿರುವಂಥದ್ದು. ಹಾಗಾಗಿಯೇ ದೇವರನ್ನು ಸರ್ವವ್ಯಾಪಿ ಅಂತ ಕರೆಯುವಂಥದ್ದು. ಈ ಸರ್ವವ್ಯಾಪಿಯಾದ ದೇವರ ಅರಿವು ನಮ್ಮ ಶರೀರದಲ್ಲೂ ಹಾಗೂ ಸೃಷ್ಟಿಯಲ್ಲೂ ಪ್ರತಿಯೊಂದು ಅಣುವಿನಲ್ಲೂ ಕೂಡ ಅಷ್ಟೇ ಪ್ರಖರವಾಗಿದೆ. ಯಾವುದನ್ನು ಈ ಸಾಕ್ಷಿಯ ಕಣ್ಣಿನಿಂದ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರ್ತದೆ ಅಂತಂದರೆ ಯಾವ ಆಲೋಚನೆ ಬರಬೇಕು ಅಂತ ನಿರ್ಧಾರ ಮಾಡೋದು ಅದೇ, ಯಾವ ಆಲೋಚನೆ ಬಂದಿದೆ ಅಂತ ಒಳಗಿಂದ ನೋಡ್ತಾ ಇರುವಂಥ ಅರಿವಿನ ಜಾಗೃತ ಸ್ಥಿತಿ ಇದು ಪ್ರತಿಯೊಬ್ಬರಲ್ಲೂ ಇದೆ. ಆದರೆ ನಾವು ಇದನ್ನು ಅಂತರ್ಮುಖಿ ಮನಸ್ಸಿನಿಂದ ಶೋಧನೆ ಮಾಡಿಕೊಂಡಾಗ ಮಾತ್ರ ಇದೆಲ್ಲ ಗೊತ್ತಾಗ್ತದೆಯೇ ಹೊರತು ಹೊರ ಮನಸ್ಸು ಅಂದರೆ ಪ್ರಾಪಂಚಿಕ ವ್ಯವಹಾರಗಳಲ್ಲೇ 24 ಗಂಟೆ ನಿರತವಾಗಿರುವಂಥ ಮನಸ್ಸಿಗೆ ಇದು ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ನಮ್ಮೊಳಗಿನ ಗುಟ್ಟೆಲ್ಲ ಈ ಚಿತ್ರಗುಪ್ತನಿಗೆ ಗೊತ್ತಿದೆ, ಅವನು ಲೆಕ್ಕ ಇಟ್ಟೇ ಇರ್ತಾನೆ ಅನ್ನುವಂತೆ ನಮ್ಮ ಹಿರಿಯರು ಇದನ್ನು ಆಡು ಭಾಷೆಯಲ್ಲಿ ಬಳಸ್ತಿದ್ರು. ಈ ಮಾತಿನ ಒಂದು ಸ್ತರದಲ್ಲಿ ಇದನ್ನು ಯೋಚಿಸಬೇಕಾದ್ರೆ ನಮ್ಮ ಆಲೋಚನೆಗಳು, ನಮ್ಮ ಹಾಡು, ನಮ್ಮೊಳಗೇ ಹುಟ್ಟುವಾಗ ಒಂದು ಆಲೋಚನಾ ಸ್ಥಿತಿ ಏನಿರ್ತದೆ, ಶಬ್ದೋತ್ಪತ್ತಿಯ ಮೂಲ ಸ್ಥಿತಿ, ಮೊಳಕೆಯ ಸ್ಥಿತಿ, ಅದನ್ನು ಪಶ್ಯಂತಿ ಅಂತ ಕರೀತಾರೆ. ಹೀಗೆ ಎರಡೂ ಅರ್ಥದಲ್ಲೂ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ವಾಗ್ದೇವಿಯರು ಮುಂದಿನ ನಾಮವನ್ನು ಏನು ಹೇಳ್ತಾರೆ ಅಂದರೆ ಪರದೇವತಾ. ಈ ರೀತಿ ಪಶ್ಯಂತಿ ಅಂದರೆ ಸಾಕ್ಷಿ ರೂಪವಾಗಿ ಶಬ್ದದ ಸ್ತರದಲ್ಲಿ ಮೊಳಕೆಯಾಗಿರುವಂಥವಳು ಇನ್ನೂ ಪ್ರಕಟವಾಗಿಲ್ಲ, ಅವ್ಯಕ್ತವಾಗಿ ಹೃದಯದೊಳಗೆ ಇರುವಂಥ ಶಕ್ತಿಯಾದ್ದರಿಂದ ಪರದೇವತಾ ಅಂತ ಸ್ತುತಿ ಮಾಡ್ತಾ ಇದ್ದಾರೆ. ಆ ಸ್ತರವನ್ನು, ಮಾತಿನ ಸ್ತರವನ್ನು ಪರದೇವತಾ ಅಂತ ವಾಗ್ದೇವಿಯರು ಇಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ. ಪರದೇವತಾ ಅಂತಂದರೆ ಅತ್ಯಂತ ಶ್ರೇಷ್ಠವಾದ, ಉತ್ಕೃಷ್ಟವಾದ ಶಕ್ತಿ, ಜ್ಞಾನಸ್ವರೂಪಿ ಅಂತ ಅರ್ಥ. ಹಾಗಾಗಿ ಪರದೇವತಾ ಯಾವ ಮಾಯೆಯ ಆಚ್ಛಾದನೆಯೂ ಇಲ್ಲದ ಶುದ್ಧ ಚೈತನ್ಯದ ಸ್ಥಿತಿ ಏನಿದೆ ನಮ್ಮ ಮನಸ್ಸಿಗೆ, ಅದರನ್ನು ಇಲ್ಲಿ ಪರದೇವತಾ ಅಂತ ವಾಗ್ದೇವಿಯರು ಕರೀತಾ ಇದ್ದಾರೆ. ಈ ಶುದ್ಧ ಚೈತನ್ಯದ ಸ್ಥಿತಿ ನಮ್ಮೊಳಗೆ ಹೇಗಿರ್ತದೆ ಅಂತಂದರೆ, ನಾವು ಒಂದು ಸ್ಯಾಂಪಲ್ ನೋಡ್ಕೊಳ್ಳೋದಾದರೆ, ಚೆನ್ನಾಗಿ ನಿದ್ದೆ ಕಳೆದು ಬೆಳಗ್ಗೆ ನಾವು ಏಳುವಂಥ ಕೆಲವು ಕ್ಷಣಗಳು ನಮಗೆ ಯಾವ ಆಲೋಚನೆಗಳೂ ಕೂಡ ಮೂಡದ ಒಂದು ಸ್ಥಿತಿ ಇರ್ತದೆ ನೋಡಿ. ಕೇವಲ ಅರಿವು, ಎಚ್ಚರ ಮಾತ್ರ ಇರ್ತದೆ, ಆಲೋಚನೆಗಳಿರೋದಿಲ್ಲ. ಈ ಸ್ಥಿತಿಯನ್ನೇ ಪಶ್ಯಂತಿ ಅಥವಾ ಪರದೇವತಾ ಅಂತ ವಾಗ್ದೇವಿಯರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಮಾತು ಹುಟ್ಟುವಾಗಿನ ಸ್ತರಗಳೂ ಕೂಡ ಈ ಶಕ್ತಿ ಚೈತನ್ಯದ ಒಂದೊಂದು ರೂಪಗಳು ಅಂತ ಅವರು ಹೇಳುವಂಥದ್ದು. ಮುಂದಿನ ನಾಮ ಮಧ್ಯಮ. ಇದರ ಅರ್ಥ ಮಧ್ಯಮಳು. ಅಂದರೆ ಶಬ್ದೋತ್ಪತ್ತಿಯ ಸಂದರ್ಭದಲ್ಲಿ ಪರಾವಸ್ಥೆ, ಪಶ್ಯಂತಿ ಅವಸ್ಥೆಯ ನಂತರದ ಅವಸ್ಥೆ ಮಧ್ಯಮ ಅವಸ್ಥೆ. ಈ ಮಧ್ಯಮ ಅವಸ್ಥೆ ಅಂತಂದರೆ ಇದು ಒಂದು ನಾದದ ಸ್ಥಿತಿ. ಸಂಗೀತ ನಮ್ಮ ಕಂಠದಿಂದ ಹೊರಹೊಮ್ಮುವ ಸ್ಥಿತಿ ಇರ್ತದಲ್ಲ, ಹಾಡು ಅಂದರೆ ಕಂಠದಿಂದ ಹೊರಹೊಮ್ಮುವ ಸ್ಥಿತಿ ಏನಿರ್ತದೆ ಅದು ಮಧ್ಯಮ ಸ್ಥಿತಿ. ಹಾಗೆ ನಾದ ಅಂತಂದರೆ ತಂತಿವಾದ್ಯ ಇರ್ತದಲ್ಲ, ಆ ತಂತಿವಾದ್ಯನೂ ಕೂಡ ನಾದವೇ. ಇಲ್ಲಿ ಶಬ್ದೋತ್ಪತ್ತಿಯ ಸಂದರ್ಭದಲ್ಲಿ ಅಂದರೆ ನಮ್ಮಲ್ಲಿ ಶಬ್ದೋತ್ಪತ್ತಿಯ ಸಂದರ್ಭದಲ್ಲಿ ಈ ನಾದ ಅಂತಂದರೆ ಹಾಡನ್ನು ಹೇಳುವಾಗ ಬರ್ತದಲ್ಲ ನಮ್ಮ ಸ್ವರ, ಆ ಸ್ವರಕ್ಕೆ ಮಧ್ಯಮ ಅಂತ ಹೆಸರು. ಇದು ಮೂರನೇ ಅವಸ್ಥೆ. ಇದನ್ನು ಶ್ರುತಿಸ್ಥಾನ ಅಥವಾ ಸ್ವರಸ್ಥಾನವಾಗಿ ಇಲ್ಲಿ ನಾದ ಶ್ರವಣ ಗೋಚರವಾಗುವಂಥ ರೀತಿಯನ್ನು ಮಧ್ಯಮ ಅಂತ ಹೇಳ್ತಾರೆ. ಮುಂದೆ ವೈಖರಿ ರೂಪ ಅಂತಿದೆ. ವೈಖರಿ ರೂಪ ಅಂತಂದರೆ ವೈಖರಿಯ ರೂಪದಲ್ಲಿ ಇರುವವಳು, ಅಂದರೆ ವ್ಯಕ್ತವಾದ ಮಾತಿನ ರೂಪದಲ್ಲಿ ಇರುವವಳು ಅಂತ ಅರ್ಥ. ಪರ ಅನ್ನುವಂತಹ ಶುದ್ಧ ಮೌನ,
ಆ ಮೌನವೇ ಬೀಜವಾಗಿ ಪಶ್ಯಂತಿ ಅನ್ನುವಂಥ ಮೊಳಕೆಯೊಡೆದು ಮಧ್ಯಮ ಅನ್ನುವಂಥ ನಾದದಿಂದ ವೈಖರಿ ಅನ್ನುವಂತಹ ಮಾತಿನ ರೂಪದಲ್ಲಿ ಹೊರಹೊಮ್ಮುವಂಥದ್ದು. ಬೀಜ ಮೊಳಕೆಯಾಗಿ ಸಸ್ಯವಾಗಿ ದೊಡ್ಡ ಮರವಾಗುವಂಥದ್ದು. ಈ 4 ರೂಪಗಳೂ ಕೂಡ ಭಗವತಿಯವೇ. ಹಾಗಾಗಿಯೇ ಗಣಪತಿ ಉಪನಿಷತ್ತಲ್ಲಿ ಬರ್ತದೆ ನೋಡಿ, ನೀನೆ ವಾಣಿಯ 4 ರೂಪವೂ ಆದ ದೇವ ಅಂತ. ತ್ವಂ ಚತ್ವಾರಿ ವಾಕ್ಪದಾನಿ ಅಂತ ಆ ಮಂತ್ರದ ಸಾಲು. ಅಂದರೆ ಮೂಲ ಪರಾಶಕ್ತಿಯೇ ಪಶ್ಯಂತಿ ಮಧ್ಯಮ ವೈಖರಿಯಾಗಿ ವಿಸ್ತಾರಗೊಳ್ಳುವಂಥದ್ದು. ನಮ್ಮ ದೇಹವೆಂಬ ಗುಡಿಯಲ್ಲೇ ಈ ಮಾತು ಬರುವಾಗ ಇಷ್ಟು ಕ್ರಿಯೆಗಳು ನಡೀತಾ ಇರ್ತವೆ, ಭಾಳ ಫಾಸ್ಟಾಗಿ ಆಗ್ತಾ ಇರ್ತವೆ ಇವೆಲ್ಲ. ಹಾಗಾಗಿ ನಮಗೆ ಅದು ಗಮನಿಸದೇ ಇದ್ದರೆ ಗೊತ್ತೇ ಆಗೋದಿಲ್ಲ. ನಮ್ಮ ಮಾತನ್ನು ಎಷ್ಟು ಎಚ್ಚರಿಕೆಯಿಂದ ನಾವು ಬಳಸಬೇಕು. ಮಾತೆನ್ನುವುದು ಜ್ಯೋತಿರ್ಲಿಂಗ ಅಂತ ವಚನಕಾರರು ಹೇಳ್ತಾರಲ್ಲ, ಹಾಗೆ ಮಾತು ಅಂತನ್ನೋದು ಅದು ಸರಸ್ವತಿ ಕೃಪೆ ಅಂತಲೂ ನಾವು ಆಡು ಮಾತಿನಲ್ಲಿ ಹೇಳ್ತೀವಲ್ಲ, ನಿಜವಾಗೂ ಹೌದು. ಆ ವಾಣಿಯ ಪ್ರತಿರೂಪವಾದ ಮಾತನ್ನು ನಾವು ಎಷ್ಟು ಎಚ್ಚರಿಕೆಯಿಂದ, ಎಷ್ಟು ಪ್ರೀತಿಯಿಂದ, ಎಷ್ಟು ಮಾರ್ಧವತೆಯಿಂದ ಬಳಸಬೇಕು ಅನ್ನೋದನ್ನು ನಾವೇ ಯೋಚನೆ ಮಾಡ್ಕೋಬೇಕು. ಇದರ ಜೊತೆಗೆ ಜ್ಞಾನಿಗಳು ಈ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಈ ಶಬ್ದದ 4 ಸ್ತರ ಪ್ರಕೃತಿಯಲ್ಲಿ ಯಾವ್ಯಾವ ವಸ್ತುಗಳಲ್ಲಿದೆ ಅಂತ ಹೇಳಿದ್ದಾರೆ. ಇದರನ್ನೊಂಚೂರು ನೋಡೋಣ. ಪರಾವಾಕ್ ಅಂತಂದರೆ ಶಿಲೆಗಳಲ್ಲಿ, ಮಣ್ಣು, ಖನಿಜದಲ್ಲಿ ಇರುವಂತಹ ಶಬ್ದ. ಅಂದರೆ ಶಿಲೆ, ಮಣ್ಣು, ಖನಿಜ ಇದರಲ್ಲೆಲ್ಲ ಶಬ್ದ ಸುಪ್ತ ಸ್ಥಿತಿಯಲ್ಲಿ ಇರ್ತದಲ್ಲ, ಹಾಗಾಗಿ ಅದು ಮೌನ ಸ್ಥಿತಿ ಅಥವಾ ಪರಾವಾಕ್ ಅಂತ ಹೇಳ್ತಾರೆ. ಆಮೇಲೆ ಪಶ್ಯಂತಿ ಅನ್ನುವಂತಹ ಈ ಬೀಜ ಮೊಳಕೆ ಒಡೆಯುವಂತಹ ಸ್ಥಿತಿ ಶಬ್ದದಲ್ಲಿ, ಇದು ಈ ಪ್ರಕೃತಿಯಲ್ಲಿ ಬಳ್ಳಿ ಸರಿದಾಡುವ ಶಬ್ದ, ಮರಗಿಡಗಳು ಗಾಳಿಗೆ ಅಲುಗಿ ಉಂಟಾಗುವ ಶಬ್ದ, ನೀರು ಹರಿವ ಜುಳುಜುಳು ಶಬ್ದ, ಸಮುದ್ರದ ಘೋಷ, ಗುಡುಗು ಇತ್ಯಾದಿ ಪ್ರಕೃತಿಯಲ್ಲಿ ಏನು ಶಬ್ದ ಆಗ್ತದೆ ಇದು ಪಶ್ಯಂತಿ ಅಂತ ಜ್ಞಾನಿಗಳು ಹೇಳ್ತಾರೆ. ಮುಂದೆ ಮಧ್ಯಮ ಅನ್ನುವಂತಹ ಈ ನಾದದ ಸ್ತರ ಪ್ರಕೃತಿಯಲ್ಲಿ ಕಾಣುವಂಥದ್ದು. ಪಕ್ಷಿಗಳು ಮಾಡುವಂತಹ ಚಿಲಿಪಿಲಿ ಕಲರವ, ಪ್ರಾಣಿಗಳು ಮಾಡುವಂಥ ಸದ್ದು, ಇದು ಮಧ್ಯಮ ಪ್ರಕಾರ ಅಂತ ಹೇಳ್ತಾರೆ. ಮುಂದೆ ವೈಖರಿ ಅಂತಂದರೆ ಈ ಪ್ರಕೃತಿಯಲ್ಲಿರುವಂಥ ನಾವು ಮನುಷ್ಯರು ಶಬ್ದ ರೂಪದಲ್ಲಿ, ಭಾಷಾ ರೂಪದಲ್ಲಿ, ನಮ್ಮ ಮಾತಿನಲ್ಲಿ ಉಚ್ಚರಿಸುವ ಪದಗಳೇನಿದೆ ಇದು ವೈಖರಿ ಸ್ಥಿತಿಯಾಗಿದೆ. ಈ ರೀತಿ ಪ್ರಕೃತಿಯಲ್ಲೂ ಈ 4 ಪ್ರಕಾರದ ಶಬ್ದೋತ್ಪತ್ತಿ ಹಾಗೂ ನಮ್ಮ ಮನುಷ್ಯರಲ್ಲೂ ಕೂಡ 4 ಪ್ರಕಾರದಲ್ಲಿ ಅಥವಾ 4 ಸ್ತರದಲ್ಲಿ ಈ ಶಬ್ದೋತ್ಪತ್ತಿಯ ಸ್ಥಿತಿ ಇದೆ. ಇದು ಈ ಶಬ್ದೋತ್ಪತ್ತಿಯನ್ನು ಮಾಡುವಂಥದ್ದು ನಮ್ಮೊಳಗಿರುವ ಅವ್ಯಕ್ತ ಮೂಲ ಪ್ರಕೃತಿ ಅಥವಾ ಈಗ ನಾವು ಪರಾದೇವತಾ ಅಂತ ಸ್ತುತಿ ಮಾಡ್ತಾ ಇರುವಂಥ ಲಲಿತಾಂಬಿಕೆಯೇ ಆಗಿದೆ ಅನ್ನುವಂಥದ್ದು ಈ ನಾಮ ನಮಗೆ ಕೊಡುವಂತಹ ಸಂದೇಶ, ಸೂಚನೆ, ಒಳ ಅರ್ಥ ಎಲ್ಲವೂ ಇದೆ. ಇದನ್ನು ನಾವು ನಮ್ಮೊಳಗೆ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು. ಈ ಶಬ್ದೋತ್ಪತ್ತಿಯ ಸ್ಥಾನಗಳನ್ನು ತಿಳ್ಕೊಂಡ್ಮೇಲೆ ಈ ರೀತಿ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅನ್ನುವಂಥ 4 ಸ್ತರಗಳಲ್ಲಿ ಆ ಮೂಲ ಚೈತನ್ಯವೇ ನಮ್ಮೊಳಗಿಂದ ಹೊರಹೊಮ್ಮೋದು ಅಂತ ತಿಳ್ಕೊಂಡ್ಮೇಲೆ ನಾವು ಆಡುವ ಮಾತು, ನಾವು ಹಾಡುವ ಹಾಡು, ನಾವು ಮಾಡುವಂಥ ಯೋಚನೆ ಇವೆಲ್ಲವೂ ಕೂಡ ಆ ಶಕ್ತಿ ತತ್ವದ ಕೆಲಸವೇ. ಶಕ್ತಿ ತತ್ವವೇ ನಮ್ಮಲ್ಲಿ ಅಭಿವ್ಯಕ್ತಿ ಈ ರೀತಿಯಾಗಿ ಆಗುವಂಥದ್ದು. ಹಾಗಾಗಿ ಈ ಯೋಚನೆಯನ್ನು ಮಾಡಿಕೊಂಡು ಆ ಎಲ್ಲ ಮಾತಿನ ಸ್ತರಗಳನ್ನು ಮನಸ್ಸಿನಲ್ಲಿ ಭಾವದಿಂದ ಅವಳಿಗೆ ಸಮರ್ಪಣೆ ಮಾಡಿ ನಾವು ಆ ಕರ್ಮವನ್ನು ಮಾಡಬೇಕು ಅಂತ ವಾಗ್ದೇವಿಯರ ಸೂಚನೆ. ಮುಂದಿನ ನಾಮ ಭಕ್ತಮಾನಸ ಹಂಸಿಕ. ಭಕ್ತಮಾನಸ ಹಂಸಿಕ ಅಂತಂದರೆ ಭಕ್ತರ ಮನಸ್ಸಿನಲ್ಲಿ ಹಂಸಿನಿಯಾಗಿರುವವಳು ಅಂತ ಅರ್ಥ. ಈ ಸ್ವಚ್ಛವಾದ ಬಿಳಿ ಹಂಸ ಅಲ್ವಾ, ಹಂಸ ಹೇಗಿರ್ತದೆ ನಮಗೆಲ್ಲ ಗೊತ್ತೇ ಇದೆ. ಯಾವಾಗಲೂ ಈ ಮಾನಸ ಸರೋವರದಲ್ಲಿ ವಿಹಾರ ಮಾಡುವಂತಹ ಸ್ವಚ್ಛ ಬಿಳಿ ಹಂಸದಂತೆ ಈ ಮಾತೆ ಭಕ್ತರ ಮನಸ್ಸಿನಲ್ಲಿ ವಿಹರಿಸ್ತಾಳೆ ಅಂತ ಈ ನಾಮ ವರ್ಣನಾತ್ಮಕವಾಗಿ ಮಾತಾಡ್ತದೆ. ಈ ಮಾನಸ ಸರೋವರ ಅಂತಂದರೆ
ನಮಗೆಲ್ಲ ಗೊತ್ತೇ ಇದೆ, ಹಿಮಾಲಯ ಶ್ರೇಣಿಯಲ್ಲಿ ಕೈಲಾಸ ಪರ್ವತದ ಹತ್ತಿರ ಇರುವಂಥದ್ದು. ಈ ಮಾನಸ ಸರೋವರದ ನೀರಿಗೆ ಯಾವ ಕಲ್ಮಶವೂ ತಾಗೋದಿಲ್ಲ. ಯಾಕೆ ಅಂತಂದರೆ ಆ ಮಾನಸ ಸರೋವರ ನಗರ ಮತ್ತು ಹಳ್ಳಿ ಜನರಿಂದ ಬಹಳ ದೂರ 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 ಇದೆ ಅಲ್ವಾ. ಹಾಗಾಗಿ ಅದು ಸ್ವಚ್ಛವಾಗಿದೆ. ಮತ್ತು ಅಲ್ಲಿನ ನೀರು ಹೇಗಿದೆ ಅಂತ ಹೋಗಿ ಬಂದವರು ಹೇಳ್ತಾರೆ ಅಂತಂದರೆ, ಸ್ಪಷ್ಟ ಒಳಗಡೆ ಇರುವಂತಹ ಎಲ್ಲವೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. ಇಂಥ ತಿಳಿ ನೀರಲ್ಲಿ ವಿಹರಿಸುವ ಈ ಮಾತೆ ಹಂಸಿನಿ ಯಾವ ಭಕ್ತರ ಮನಸ್ಸಿನಲ್ಲಿ ಕಲ್ಮಶವಿಲ್ವೋ ಅಲ್ಲಿ ಅವಳ ವಿಹಾರ ಅಂತ ಈ ನಾಮ ಹೇಳುವಂಥದ್ದು. ಸ್ವಚ್ಛ ಮನಸ್ಸು ಯಾವ ಭಕ್ತನಿಗಿರ್ತದೋ ಅಲ್ಲಿ ಸದಾ ಶ್ರೀಮಾತೆ ವಿಹಾರ ಮಾಡ್ತಾ ಇರ್ತಾಳೆ. ಅಂದರೆ ದೈವೀ ಭಾವವೇ ಆ ಭಕ್ತನ ಮನಸ್ಸಿನಲ್ಲಿ ಜಾಗೃತ ಆಗಿರ್ತದೆ ಅಂತ ಹೇಳ್ತಾ ಇದೆ. ಜೊತೆಗೆ ಇನ್ನೊಂದು ವಿಷಯವನ್ನೂ ಕೂಡ ಈ ನಾಮ ಹೇಳ್ತದೆ. ಹಾಲು ಮತ್ತು ನೀರು ಎರಡನ್ನು ಕೂಡಿಸಿಕೊಟ್ರೂ ಈ ಹಂಸಕ್ಕೆ ಹಾಲನ್ನು ಮಾತ್ರ ಬೇರ್ಪಡಿಸಿ ಕುಡಿಯುವಂಥ ಶಕ್ತಿ ಇದೆ ಅಂತ ಕವಿಗಳು ಹೇಳ್ತಾರೆ. ಕವಿ ಸಮಯ ಇದು. ಹಾಗಾಗಿ ಈ ಭಕ್ತರ ಹೃದಯದಲ್ಲಿ ಒಮ್ಮೆ ಕಲ್ಮಶ ಇದ್ದರೂ ಆ ಕಲ್ಮಶವನ್ನು ಪರಿಗಣಿಸದೆ ಅವರ ಶುದ್ಧ ಭಕ್ತಿಯನ್ನು ಮಾತ್ರ ಹೀರಿಕೊಂಡು ಈ ಮಾತೆ ಅಂತಹ ಭಕ್ತರನ್ನು ಕೂಡ ಅನುಗ್ರಹಿಸ್ತಾಳೆ ಅಂತ ಈ ನಾಮ ಸೂಚಿಸುತ್ತೆ. ಮುಂದಿನ ಶ್ಲೋಕ. ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ ಶೃಂಗಾರರಸ ಸಂಪೂರ್ಣ ಜಯ ಜಾಲಂಧರ ಸ್ಥಿತ. ಕಾಮೇಶ್ವರ ಪ್ರಾಣನಾಡಿ ಅಂತ ಈ ಶ್ಲೋಕದ ಮೊದಲನೇ ನಾಮ. ಇದರ ಅರ್ಥ ಕಾಮೇಶ್ವರ ಅಂತಂದರೆ ಶಿವ, ಕಾಮೇಶ್ವರನಾದ ಶಿವನ ಜೀವನಾಡಿಯಾಗಿರುವವಳು. ಅಂದರೆ ಶಿವತತ್ವಕ್ಕೆ ಪ್ರಾಣ ನೀಡಿ ಜೀವಂತಿಕೆಯನ್ನು ಊಡಿದವಳು ಅಂತ ಈ ನಾಮ ಹೇಳ್ತಾ ಇದೆ. ಶಿವಶಕ್ತಿಯುಕ್ತೌ ಯದಿ ಭವತಿ ಶಕ್ತಃ ಪ್ರಭವಿತುಂ ಅಂತ ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕದ ಮೊದಲನೇ ಸಾಲಿನಲ್ಲಿ ಆಚಾರ್ಯ ಶಂಕರರು ಹೇಳ್ತಾರಲ್ಲ, ಅದೇ ವಿಷಯವನ್ನು ಇಲ್ಲಿ ಈ ನಾಮ ಹೇಳ್ತಾ ಇದೆ. ಅಂದರೆ ಶಿವನಿಗೆ ಅಭಿವ್ಯಕ್ತಿ ಇಲ್ಲ, ಶಿವ ನಿರಾಕಾರ ತತ್ವ. ಶಿವ ಅಭಿವ್ಯಕ್ತಿಗೊಳ್ಳೋದಾದರೆ ಈ ಶಕ್ತಿ ಸಂಚಲನ ಅವನಲ್ಲಿ ಆಗಲೇಬೇಕು. ಹಾಗಾಗಿ ಶಿವಶಕ್ತಿಯುಕ್ತೌ ಯದಿ ಭವತಿ ಶಕ್ತಃ ಪ್ರಭವಿತುಂ, ಶಕ್ತಿಯಿಂದ ಒಡಗೂಡಿದಾಗ ಮಾತ್ರ ಶಿವನು ಸೃಷ್ಟಿ ಕಾರ್ಯಕ್ಕೆ ಸಿದ್ಧನಾಗ್ತಾನೆ ಅಂತ ಈ ನಾಮ ಹೇಳುವಂಥದ್ದು. ಹಾಗಾಗಿ ಶಿವ ಅಭಿವ್ಯಕ್ತಗೊಳ್ಳಬೇಕಾದ್ರೆ, ಶಿವನಿಂದ ಸೃಷ್ಟಿಯಾಗಬೇಕಾದ್ರೆ ಈ ಶಕ್ತಿಯ ಮಿಲನ ಶಿವನಲ್ಲಿ ಆಗಬೇಕು ಅಂತ ಈ ನಾಮ ಹೇಳ್ತಾ ಇದೆ. ಆ ರೀತಿ ಶಿವನಿಗೆ ಪ್ರಾಣವನ್ನು ಕೊಟ್ಟು ಇವಳು ರಕ್ಷಿಸ್ತಾಳೆ ಅಂತ ಈ ನಾಮ. ಜೊತೆಗೆ ಒಂದು ಪೌರಾಣಿಕ ಘಟನೆಯನ್ನು ಕೂಡ ಇದು ಹೇಳ್ತದೆ. ಸಮುದ್ರ ಮಥನ ಕಾಲದಲ್ಲಿ ಲೋಕೋಪಕಾರಕ್ಕೆ ಅಂತ ಈ ವಿಷವನ್ನು ಶಿವ ಕುಡಿತಾನಲ್ಲ, ಆಗ ಆ ಶಿವನ ಕಂಠವನ್ನು ಒತ್ತಿ ಹಿಡಿದು ಶಿವನಿಗೆ ಯಾವ ಅಪಾಯವೂ ಆಗದಂತೆ ರಕ್ಷಿಸಿದಂತಹ ಜೀವಶಕ್ತಿ ಇವಳು ಅಂತಲೂ ಈ ನಾಮ ಹೇಳ್ತಾ ಇದೆ. ಇಷ್ಟೇ ಅಲ್ಲ, ಕೇವಲ ಶಿವನಿಗೆ ಅಂತಲ್ಲ, ಈ ಲಲಿತಾಂಬಿಕಾ ಚೈತನ್ಯ ನಮ್ಮೆಲ್ಲರೊಳಗಿರುವಂಥ ಜೀವನಾಡಿಯೂ ಹೌದು. ನಮಗೆ ಪ್ರಾಣಶಕ್ತಿಯಾಗಿ ಈ ವಾತಾವರಣದಿಂದ ನಮ್ಮ ಪ್ರಾಣನಾಡಿಯೂ ಅವಳು ಹೌದು. ಅಂದರೆ ನಮಗೆ ಪ್ರಾಣಶಕ್ತಿಯಾಗಿ ಒದಗಿ ಬರುವಂಥವಳು ಹೌದು. ನಮ್ಮೊಳಗೆ ಚೈತನ್ಯ ಸ್ವರೂಪಿಯಾಗಿ ನಾನು ಅಂದರೆ ಇಂತಹ ಒಂದು ವ್ಯಕ್ತಿ ಅನ್ನುವಂಥ ಕಲ್ಪನೆ ನಮಗಿರ್ತದಲ್ಲ, ಆ ವ್ಯಕ್ತಿತ್ವದ ಕಲ್ಪನೆಯನ್ನು ನಮ್ಮಲ್ಲಿ ಮೂಡಿಸುವಂತಹ ಜೀವಶಕ್ತಿಯೂ ಕೂಡ ಇದೇ ಪ್ರಾಣನಾಡಿ ಅಥವಾ ಇದೇ ಶಕ್ತಿ ಮಾತೆ. ಹಾಗಾಗಿ ಇಲ್ಲಿ ಕಾಮೇಶ್ವರ ಪ್ರಾಣನಾಡಿ ಅನ್ನುವಂತಹ ನಾಮದಿಂದ ವಾಗ್ದೇವಿಯರು ಈ ಚೈತನ್ಯ ತತ್ವ ಲಲಿತಾಂಬಿಕೆಯ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಈ ನಾಮಕ್ಕೆ ಪೂರಕವಾಗಿ ಶಶಾಂಕ ಶೇಖರ ಪ್ರಾಣವಲ್ಲಭಾಯೈ ನಮೋ ನಮಃ ಅನ್ನುವಂತಹ ಅಷ್ಟೋತ್ತರ ಶತನಾಮವೂ ಒಂದಿದೆ. ಇದನ್ನು ಗಮನಿಸಿಕೊಳ್ಬೇಕು. ಮುಂದಿನ ನಾಮ ಕೃತಜ್ಞ. ಕೃತಜ್ಞ ಅಂತಂದರೆ ಕೃತಜ್ಞ ಅಂತ ಬಿಡಿಸ್ಕೊಳ್ಳುವಂಥದ್ದು ಈ ಶಬ್ದವನ್ನು. ಕೃತ ಅಂದರೆ ಮಾಡಿದ್ದು, ಜ್ಞ ಅಂದರೆ ತಿಳಿಯುವವಳು, ಎಲ್ಲರ ಕರ್ಮಗಳನ್ನು ಇವಳು ತಿಳಿಯುವವಳು. ಯಾರೇನೇ ಯಾವಾಗಲೇ ಮಾಡಲಿ ಅದೆಲ್ಲವೂ ಈಕೆಗೆ ತಿಳಿದಿರ್ತದೆ ಅಂತ ಈ ನಾಮ ಹೇಳ್ತಾ ಇದೆ. ಸದಾ ಎಲ್ಲರಲ್ಲೂ ಸಾಕ್ಷಿಯಾಗಿ ನೋಡುತ್ತಿರುವ ಈ ಅಂತರ್ಲೀನವಾದ ಚೇತನ ಶಕ್ತಿ ಎಲ್ಲ ಕಡೆ ಎಲ್ಲರೊಳಗೆ
ಎಲ್ಲವನ್ನು ಯಾವಾಗಲೂ ಗಮನಿಸ್ತಾ ಇರುವಂತಹ ಅಂತರಾತ್ಮ. ಇದನ್ನು ನಾವು ನೆನಪಿಟ್ಕೋಬೇಕು. ನಾವು ನಿದ್ದೆ ಮಾಡಿದಾಗಲೂ ಕೂಡ ಇದು ಎಚ್ಚರವಾಗಿದ್ದು ನಮ್ಮನ್ನೆಲ್ಲ ನೋಡುವ ಮತ್ತು ನಮ್ಮನ್ನೆಲ್ಲ ಕಾಪಾಡುವ ಮೂಲ ಮಾತೃಶಕ್ತಿ. ಇದಕ್ಕೆ, ಈ ಮಾತೃಶಕ್ತಿಗೆ ಎಲ್ಲರ ಗುಟ್ಟೂ ಗೊತ್ತಿದೆ, ಎಲ್ಲರ ಮನಸ್ಸೂ ತಿಳಿದಿದೆ. ಯಾರೂ ಏನನ್ನೂ ಕೂಡ ಯಾವಾಗಲೂ ಈ ಚೇತನ ಶಕ್ತಿಯಿಂದ ಮುಚ್ಚಿಡಲು ಸಾಧ್ಯವಿಲ್ಲ. ಯಾಕೆ ಅಂದರೆ ಅದು ನಮ್ಮ ಅಂತರಾತ್ಮ, ಅದೇ ನಮ್ಮ ಕೇಂದ್ರ. ಅದರಿಂದನೇ ನಮ್ಮೊಳಗೆ ಎಲ್ಲ ವಿಷಯಗಳು ಆಗ್ತಾ ಇರುವಂಥದ್ದು. ಹಾಗಾಗಿ ಈ ವಿಷಯವನ್ನು ಕೃತಜ್ಞ ಅನ್ನುವಂಥ ನಾಮ ಈ ರೀತಿಯಾಗಿ ಹೇಳ್ತಾ ಇದೆ. ಮಾಡಿದ್ದನ್ನೆಲ್ಲ ನೋಡ್ತಾ ಇರ್ತಾಳೆ, ನಾವು ಮಾಡಿದ್ದೆಲ್ಲ ಅವಳಿಗೆ ಗೊತ್ತಿದೆ ಅನ್ನೋ ಅರ್ಥದಲ್ಲಿ. ಇಷ್ಟೇ ಅಲ್ಲ, ನಾವು ಮಾಡಿದ ಕರ್ಮಗಳನ್ನು ತಿಳಿದು ಅದಕ್ಕನುಗುಣವಾದ ಫಲವನ್ನೇ ನಮಗೆ ಅನುಗ್ರಹಿಸ್ತಾಳೆ ಅಂತ ಈ ನಾಮದ ಗೂಢಾರ್ಥ. ಕೃತಜ್ಞ ಅನ್ನುವಂಥ ನಾಮ ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ನಮಗೆ ಕೊಡ್ತಾಳೆ ಅಂತ ಅರ್ಥ. ಅಂದರೆ ನೀನು ಎಚ್ಚೆತ್ಕೋ, ಯಾವ ಕೆಲಸ ಯಾವ ಕರ್ಮ ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ನಿನ್ನಲ್ಲಿ ವಿವೇಚನೆ ಮಾಡಿಕೊಂಡು ನೋಡು ಅಂತ ಈ ನಾಮ ನಮಗೆ ಸೂಚಿಸ್ತಾ ಇದೆ. ಕೃಷ್ಣ ಇದನ್ನು ಗೀತೆಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ ಇದೇ ವಿಷಯವನ್ನು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅಂತ. ನಾನು ನಿನ್ನ ಹೃದಯ, ನಾನು ಎಲ್ಲರ ಹೃದಯ, ನಾನು ಎಲ್ಲರ ಕೇಂದ್ರ ಅಂತ ಇದರ ಅರ್ಥ. ಅದೇ ವಿಷಯವನ್ನು ಈ ಕೃತಜ್ಞ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಕಾಮಪೂಜಿತ. ಕಾಮಪೂಜಿತ ಅಂತಂದರೆ ಮನ್ಮಥನಿಂದ ಪೂಜೆಗೊಳ್ಳುವವಳು ಅಂತ ಒಂದರ್ಥ. ಈ ಪ್ರಸಿದ್ಧ ಶ್ರೀವಿದ್ಯಾ ಉಪಾಸಕರು 12 ಮಂದಿ ಅಂತ ತಂತ್ರಶಾಸ್ತ್ರ ಹೇಳ್ತದೆ. ಈ 12 ಮಂದಿ ಶ್ರೇಷ್ಠ ಉಪಾಸಕರಲ್ಲಿ ಈ ಮನ್ಮಥನೂ ಒಬ್ಬ. ಹಾಗಾಗಿ ಕಾಮಪೂಜಿತ ಅನ್ನುವಂತಹ ನಾಮ. ಜೊತೆಗೆ ಇನ್ನೊಂದು ವಿಷಯವನ್ನು ಈ ನಾಮ ಹೇಳ್ತಾ ಇದೆ. ಈ ಸೃಷ್ಟಿಗೆ ಪೂರಕವಾದ ಕಾಮ ಏನು ಜೀವಿಗಳಲ್ಲಿದೆ ಹಾಗೆ ಮನುಷ್ಯರಲ್ಲೂ ಇದೆಯಲ್ಲ, ಆ ಕಾಮಭಾವದಿಂದ ಪೂಜಿತಳಾಗಬೇಕಾದದ್ದು ಈ ಮಾತೆಯೇ ಅಂತ ಅರ್ಥ. ಅಂದರೆ ಸೃಷ್ಟಿಯಾಗಲಿಕ್ಕೆ ಬೇಕಾದಂಥ ಕಾಮಭಾವ ಏನಿದೆ ಅದರಲ್ಲೂ ಮಾತೆಯನ್ನು ಅನುಸಂಧಾನ ಮಾಡಬೇಕು. ನಮ್ಮ ಮೂಲ ಸತ್ವ, ಮೂಲ ತತ್ವ, ಆತ್ಮಚೈತನ್ಯವನ್ನೇ ಅನುಸಂಧಾನ ಮಾಡಬೇಕು ಅನ್ನುವಂಥದ್ದಾಗಿ ವಾಗ್ದೇವಿಯರ ಸೂಚನೆ. ಯಾಕೆಂದರೆ ಸೃಷ್ಟಿ ಅನ್ನುವಂಥದ್ದು ಅವಳ ಇಚ್ಛೆನೇ, ಅವಳ ಇಚ್ಛೆಯಿಂದಲೇ ಸೃಷ್ಟಿಯಾಗುವಂಥದ್ದು. ಹಾಗಾಗಿ ಆ ಮೂಲ ಶಕ್ತಿಯನ್ನು ಅನುಸಂಧಾನ ಮಾಡಿಯೇ ಈ ಕಾಮಭಾವವೂ ಕೂಡ ನಡೆಯುವಂಥದ್ದು ಅನ್ನುವ ವಿಷಯವನ್ನು ವಾಗ್ದೇವಿಯರಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಪರಂಪರೆಯಲ್ಲಿ ಇದೇ ಕಾರಣಕ್ಕೆ ವಿವಾಹ ಬಂಧನದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ವಿವಾಹ ಸಂಸ್ಕಾರದಲ್ಲಿ ಈ ದಾಂಪತ್ಯ ಜೀವನ ಪ್ರಾರಂಭವಾಗುವುದರ ಮೊದಲು ಗರ್ಭಾಧಾನ ಹೋಮ ಮುಂತಾದ ಸಂಸ್ಕಾರಗಳನ್ನು ಮಾಡಿಯೇ, ಅಂದರೆ ಆ ದಿವ್ಯ ಭಾವನೆಯನ್ನು ಆ ದಂಪತಿಗಳ ಮನಸ್ಸಿನಲ್ಲಿ ತುಂಬಿಯೇ ದಾಂಪತ್ಯ ಜೀವನಕ್ಕೆ ಕಳುಹಿಸುವಂಥದ್ದು ಅಲ್ವಾ. ಇದೇ ಅರ್ಥ ಕಾಮಪೂಜಿತ. ಆ ಕಾಮಭಾವ ಏನಿದೆ ಸೃಷ್ಟಿಗೆ ಪೂರಕವಾಗಿ ನಡೆಯುವಂಥದ್ದು, ಧರ್ಮಕ್ಕೆ ಅವಿರುದ್ಧವಾದ ಕಾಮ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ, ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಅಂತ. ಅಂತಹ ಕಾಮಭಾವದಲ್ಲೂ ಕೂಡ ಮೊದಲು ನಾವು ನೆನಪಿಸಿಕೊಳ್ಬೇಕಾದದ್ದು, ಆರಾಧನೆ ಮಾಡ್ಕೊಂಡು ಮುಂದುವರಿಯುವಂಥದ್ದು ಈ ಮೂಲ ಚೈತನ್ಯವನ್ನೇ ಅನ್ನುವಂತಹ ಭಾವದಲ್ಲಿ. ಹಾಗಿದ್ದಾಗ ಮಾತ್ರ ಸತ್ಸಂತಾನ ಪ್ರಾಪ್ತಿ, ಸೃಷ್ಟಿಗೆ ಪೂರಕವಾದ ಮಕ್ಕಳೇ ಹುಟ್ಟುತ್ತಾರೆ ಅಂತ ಇದರೆಲ್ಲದರ ಅರ್ಥ. ಆ ರೀತಿಯಲ್ಲಿ ನಮ್ಮ ಮೂಲ ಚೈತನ್ಯವನ್ನು ನೆನಪಿಸಿಕೊಂಡೇ ಇದು ಹೋಗಬೇಕು ಅನ್ನೋದಾಗಿ ಈ ನಾಮ ಸೂಚನೆ ಕೊಡ್ತಾ ಇದೆ. ಇದರನ್ನೆಲ್ಲ ಸರಿಯಾಗಿ ಮನಸ್ಸಿನ ಒಳಗೆ ತಗೊಂಡು ವಿಚಾರ ಮಾಡ್ಕೋಬೇಕು. ಹಾಗೆ ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ನಮಸ್ಕಾರ.